ಸುಮ್ಮನೆ ನಾವು ಹೇಳ್ದಂಗೆ ಕೇಳು, ಇಲ್ಲ ಅಂದರೆ ನಾಮಿನೇಷನ್ ಮಾಡೋಕ್ಕೆ ನಿಮ್ಮಪ್ಪನೇ ಇರಲ್ಲ. ಅವ್ರ ಮಗ ನಾನಿಲ್ಲಿರುವಾಗ ಅವ್ರ ರೋಮನು ಮುಟ್ಟಕ್ಕೆ ಹಾಕಿಲ್ಲ, ಬಂದ್ರಲ್ಲ. ನಮಗೆ ಚಾಲೆಂಜಾ? ಸಾರಿದ ಚಂಡಮಾರುತ ಧೈರ್ಯ ಗೆಲ್ಲುತ್ತ ಇಂಥ ಪರ್ವತ ಏನತ್ಯವ, ಏನ್ ವಿಷಯ? ಏನು ಅಂತ ಹೇಳೋಣವ. ನನ್ನ ಮಗ ಶಿವರುದ್ರ ಮಾಡಬಾರ್ದು ಅನ್ಯಾಯನೆಲ್ಲ ಮಾಡ್ಕೊತ ಬಂದ. ಒಬ್ಬ ತಾಯಿಯಾಗಿ ನನಗೆ ಹಿಂಗೆ ಅನಿಸ್ಬೇಕಾದ್ರೆ ಅವನಿಂದ ಅನ್ಯಾಯಕ್ಕೆ ಒಳಗಾದವ್ರಿಗೆ ಏನೆಲ್ಲ ಅನಿಸ್ಬೇಡ ಹೇಳುವ. ಈಗ ನಿನ್ನ ಮೇಲೆ ಸಂಕ್ರನ್ ಎತ್ಕಟ್ಟಿ ಏನೋ ಅಪಾಯ ಮಾಡಕ್ಕೆ ಒಂಚಾಗ್ತವನೆ ಕಣವ. ಅವನ ಕೈಯಲ್ಲಿ ಏನು ಮಾಡ್ಕೊಳಕ್ ಆಯ್ತಿಲ್ಲ ಬಿಡಿ ಅತ್ಯವ. ಅವನೊಬ್ಬ ಕುತಂತ್ರಿ ಅನ್ನೋದು ನಿಂಗೆ ಸಂದಾಗ ಗೊತ್ತದೆ ಕಣವ. ಹುಡುಗರನ್ನ ಕರ್ಸಿ ಅವನ ಮೇಲೆ ಅವನೇ ಅಲ್ಲೇ ಮಾಡಿಸ್ಕೊಂಡು ಸಂಕ್ರನ್ ಮನ್ಸನಾಗೆ ನಿನ್ ಮೇಲೆ ದ್ವೇಷ ಹುಟ್ಟಂಗ್ ಮಾಡಿ ನಿನ್ನನ್ನು ಕೊಲ್ಲಕ್ಕೆ ಕಳ್ಸಕ್ಕೆ ಸಂಚು ಉಡವನೆ ಕಣವ. ಎಲ್ಲಮ್ಮ, ಏನಾಯಿತು? ಏಕೆ ಸುಮ್ಮನಾಗಿ ಬಿಟ್ಟೆ? ರೇಣುಕೆ, ನಾನು ನಿಂಗೇನೋ ತೋರಿಸ್ಬೇಕು, ಬಾ ನನ್ನ ಜೊತೆ. ಏನು ಎಲ್ಲಮ್ಮ? ಅದು ಹೇಳೋದಲ್ಲ, ನೀನು ನೋಡಬೇಕಾಗಿರೋದು. ಬಾ, ನೀನು ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ.
ಎಲ್ಲಮ್ಮ, ಇಲ್ಲಿಗೇಕೆ ನನ್ನನ್ನು ಕರೆದುಕೊಂಡು ಬಂದೆ? ಓ, ಅಡುಗೆ ಮಾಡುವುದಕ್ಕೆ ಆರಂಭಿಸುತ್ತೀಯೇ? ಇಲ್ಲ ಇಲ್ಲ, ನಾನೇನು ಮಾಡಲ್ಲ. ಆದರೆ ನಿಂಗೆ ಹೊಟ್ಟೆ ತುಂಬ ನೀನೇನು ಕೇಳಿದ್ರು ಸಿಗುತ್ತೆ. ಏನು ಬೇಕು ಕೇಳು. ಎಲ್ಲಮ್ಮ, ತಮಾಷೆ ಮಾಡುತ್ತಿದ್ದೀಯೇ? ಮಾಡದೆ ಹೇಗೆ ಕೇಳಿದ್ದನ್ನು ಕೊಡಲು ಸಾಧ್ಯ ಹೇಳು? ಹೇಗೆ ಅಂತ ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅದೆಲ್ಲ ಬಿಡು, ಈಗ ಹೇಳು, ಏನು ತಿಂತೀಯ ನೀನು? ಎಲ್ಲಮ್ಮ, ಸುಮ್ಮನೆ ನಿನಗೇಕೆ ತೊಂದರೆ? ಅದೆಲ್ಲ ಏನು ಬೇಡ, ಹಾಯಾಗಿ ಇಲ್ಲಿಯೇ ಕುಳಿತು ಮಾತನಾಡೋಣ. ಹಾಗೆಲ್ಲ ಹೇಳೋ ಹಾಗಿಲ್ಲ, ಏನಾದರೂ ತಿನ್ನಲೇಬೇಕು. ಅರಮನೆಯಲ್ಲಿ ಏನು ವಿಧ ಪದಾರ್ಥ ಇರುತ್ತೆ ತಾನೆ, ಅದರಲ್ಲಿ ನಿನಗಿಷ್ಟವಾಗಿರೋದು ಯಾವುದಾದ್ರೂ ಇದ್ದೇ ಇದೆ. ಅದ್ಯಾವುದು ಅಂತ ಹೇಳು, ಕಣ್ಣು ಮುಚ್ಚಿಬಿಡೋಷ್ಟೇ ಸಿದ್ಧ ಆಗಿರುತ್ತೆ. ನೀನಿಷ್ಟು ಕೇಳುತ್ತಿದ್ದೀಯಾ ಎಂದರೆ ಹೇಳುತ್ತೇನೆ. ನನಗೆ ಯಾವಾಗಲೂ ಗಂಜಿ ಎಂದರೆ ಬಹಳ ಇಷ್ಟ. ಏನು, ನೀನು ಗಂಜಿ ತಿಂತೀಯಾ? ಏಕೆ ಎಲ್ಲಮ್ಮ, ನಾನು ತಿನ್ನಬಾರದೆ? ಹಾಗಲ್ಲ, ನೀನು ಅರಮನೆಯಲ್ಲಿ ರುಚಿ ರುಚಿಯಾಗಿ ತಿನ್ಕೊಂಡು ಬೆಳೆದವಳು. ನಿನಗಿದೆಲ್ಲ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕೇಳಿದೆ. ನೋಡು, ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೇಡ. ನಿನಗೇನು ಬೇಕೋ ಸಂಕೋಚ ಇಲ್ಲದೆ ಕೇಳು. ಅಯ್ಯೋ ಎಲ್ಲಮ್ಮ, ಅರಮನೆಯಲ್ಲಿ ನನಗೆ ಇದೆಲ್ಲ ಎಲ್ಲಿ ಸಿಗುತ್ತದೆ ಹೇಳು? ವಿಧ ವಿಧವಾದ ಭಕ್ಷ್ಯವನ್ನು ತಿಂದು ನನಗಂತೂ ಸಾಕಾಗಿ ಹೋಗಿದೆ. ದೇಹಕ್ಕೂ ಮನಸ್ಸಿಗೂ ತಂಪಾಗುವ ಹಳ್ಳಿಯ ಆಹಾರ ಗಂಜೇ ನನಗೆ ಇಷ್ಟ. ಅದನ್ನೇ ಕೊಡು. ಹಳ್ಳಿಗೆ ಯಾಕಿಂತ ಕಷ್ಟ ಮಹೇಶ್ವರ? ನಮ್ಮ ಸಮುದ್ರಕ್ಕೆ ಯಾಕಿಂತ ಕಷ್ಟ? ಆ ಶಿವಪ್ಪ ಯಾಕೆ ಸುಮ್ಮನಿದ್ದಾನೆ? ನಮಗೆ ಯಾಕೆ ಸಹಾಯ ಮಾಡ್ತಿಲ್ಲ ಅವನು? ಅವನೇ ಬಂದು ಸಹಾಯ ಮಾಡುವಂಥ ಕಷ್ಟ ಇದಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ದೀರ ಮಹೇಶ್ವರ? ಇದು ಕಷ್ಟ ಅಲ್ವಾ? ಸಮುದ್ರದ ನೀರು ಹಾಳಾಗಿದೆ, ಎಷ್ಟೋ ಸಮುದ್ರದ ಜೀವಗಳ ಜೀವನಾಶ ಆಗಿದೆ. ನೀನನ್ನೇ ನಂಬ್ಕೊಂಡು ಬದುಕ್ತಿರೋ ನಮ್ಮ ಹಳ್ಳಿ ಜನಕ್ಕೆ ಈಗ ಈ ಕಡೆ ತಲೆ ಇಟ್ಟು ಮಲ್ಗಕ್ಕೂ ಹೆದರ್ಕೋತಿದ್ದಾರೆ. ಇದು ಕಷ್ಟ ಅಲ್ಲ ಅಂದ್ರೆ ಇನ್ಯಾವುದು ಮಹೇಶ್ವರ? ಪ್ರತಿ ಕಷ್ಟಕ್ಕೂ ನಿನ್ನ ಶಿವಪ್ಪನೇ ಬಂದು ಸಹಾಯ ಮಾಡಲಿ ಅಂತ ಕಾಯ್ತೀಯ ಅಮ್ಮ? ಅದಕ್ಕೂ ಮೊದಲು ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಬೇಕು ಅಂತ ಯೋಚನೆನೂ ಮಾಡಲ್ವಾ? ಹಾಗನ್ಸುತ್ತೆ ಮಹೇಶ್ವರ. ಆದ್ರೆ ಅಲ್ಲಿರೋದು ಯಾವುದೋ ದುಷ್ಟಶಕ್ತಿ, ಅದ್ರ ವಿರುದ್ಧ ಹೋರಾಡೋ ಶಕ್ತಿ ನಮ್ಮಲ್ಲಿ ಒಬ್ರಿಗೂ ಇಲ್ಲ. ಒಬ್ರಿಗಿಲ್ದೇ ಇರಬಹುದು, ಆದರೆ ಎಲ್ಲರೂ ಒಟ್ಟಾದಾಗಲೂ ಇಲ್ಲ ಅಂತೀಯ. ಏನು ಯೋಚನೆ ಮಾಡ್ತಾ ಇದೀಯ ಅಂಬ? ಒಗ್ಗಟ್ಟಲ್ಲಿರೋ ಬಲನ ನಾನು ಹೇಗ್ ಮರ್ತೆ ಅಂತ ಯೋಚಿಸ್ತಾ ಇದ್ದೀನಿ ಮಹೇಶ್ವರ. ಹೆದ್ರಿರೋನ್ ಮೇಲೆ ಹಗ್ಗ ಬಿದ್ರು ಹಾವು ಅನ್ಕೊಂತಾನೆ. ನಾನು ಈಗ ಅದೇ ತಪ್ಪು ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಹೋಗಿ ಶಿವಪ್ಪಂಗ್ ಬೈದೆ. ಪ್ರಯತ್ನ ಮಾಡೋ ಮನ್ಸಿರೋರ್ಗ್ ಮಾತ್ರ ದೇವ್ರು ಸಹಾಯ ಮಾಡೋದು ಅನ್ನೋದನ್ನ ನಾನು ಮರ್ತೆ. ಅಮ್ಮನೇ ಬಂದು ಎತ್ಕೊಳ್ಳಿ ಅಂತ ಕಾಯೋ ಮಗು ನಡೆಯೋದನ್ನೇ ಕಲಿಯಲ್ಲ. ಖಡ್ಗ ಕೈಯಲ್ಲಿದ್ರು ಅದನ್ನ ಹೇಗ್ ಬಳಸೋದು ಅಂತ ಗೊತ್ತಿಲ್ದಿರೋ ವ್ಯಕ್ತಿ ಶತ್ರು ಮುಂದೆ ಸೋಲ್ತಾನೆ. ಆಗ ನನ್ಗೆ ಯಾಕೆ ಸಹಾಯ ಮಾಡಿಲ್ಲ ಅಂತ ದೇವರಿಗೆ ಬೈದ್ರೆ ಅವನ್ ದಟ್ಟನನ್ನ ನೋಡಿ ದೇವರೇ ನಗ್ತಾನೇನೋ ಅಲ್ವಾ? ಸರಿಯಾದ ದಾರಿಯಲ್ಲಿ ಯೋಚನೆ ಮಾಡಿದ್ಯಾ ಅಂಬ? ಮುಂದೆ ಎಲ್ಲಿ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಕೆಲಸ ನೀನು ಮಾಡು, ನಿನ್ನ ಜೊತೆ ನಾನಿರ್ತೀನಿ. ನಾನು ಹಳ್ಳಿಯವ್ರನ್ನೆಲ್ಲ ಒಗ್ಗೂಡಿಸ್ತೀನಿ. ಎಲ್ರೂ ಸೇರಿ ಈ ಸಮಸ್ಯೆನ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತೀವಿ. ಅದ್ ಯಾವ್ದೋ ತಿಮ್ಮಿಂಗ್ಲ ನಮ್ ಜೀವನನ ಬಲಿ ತಗೊಳ್ಳೋದಕ್ಕೆ ನಾನಂತೂ ಬಿಡಲ್ಲ.
ಹಾಯ್ ಶ್ರುತಿ. ಹಾಯ್ ರವಿ. ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇನ್ನೂ ಲಂಚ್ ಬ್ರೇಕು ಆಗಿಲ್ಲ. ಯಾಕೆ ಹೊಟ್ಟೆ ಹಸಿತಾ ಇದೆಯಾ? ಹಾಗೇನಿಲ್ಲ. ಮತ್ತೆ ನನ್ನ ಮಿಸ್ ಮಾಡ್ಕೊಂತ ಇದ್ದ? ದಿನ ಈ ಬೋರಿ ಮುಖ ನೋಡ್ತೀನಿ. ಹೇಗೆ ಮಿಸ್ ಮಾಡ್ಕೋತೀನಿ ರವಿ? ಯಾಕೋ ತುಂಬ ಓವರಾಗಿ ಮಾತಾಡ್ತಾ ಇದೆಯಾ? ಸರಿ, ಬಂದಿದ್ದ ವಿಷಯ ಏನು ಹೇಳು. ಅದು ಮೀನಾ ಅವ್ರು ಕಾಲ್ ಮಾಡಿ ಇಲ್ಲಿ ಬರಕ್ ಹೇಳಿದ್ರು. ಅವ್ರ ಜೊತೆ ಸೂರ್ಯ ಅವರು ಬರ್ತೀಯಾರಂತೆ. ಸೂರ್ಯನಾ? ಸೂರ್ಯ? ಏನಾದ್ರು ಪ್ರಾಬ್ಲಮ್ ಏನೋ? ಪ್ರಾಬ್ಲಮ್ ಕಣೋ, ಅದಕ್ಕೆ ನಿಮ್ಗೆಲ್ರಿಗೂ ಬರೋಕ್ಕೆ ಹೇಳಿದ್ದು. ಏನೋ ಹೇಳ್ತಾ ಇದೆಯಾ? ಇಲ್ಲಿ ಸಪ್ರೇಟಾಗಿ ಮಾತಾಡೋಕೆ ಎಲ್ಲಾದರೂ ಜಾಗ ಇದೆಯಾ? ಅಲ್ಲಿ ಹೋಗೋಣ ಬಾ. ಸಪ್ರೇಟಾಗ? ಸರಿ ಅಲ್ಬಾ, ಬನ್ನಿ ಬನ್ನಿಮ್ಮ. ಏನ್ ವಿಷಯ ಮೀನಾ ಅವ್ರೆ? ಎಲ್ಲ ಒಡವೆ ವಿಷಯನೇ ಶ್ರುತಿ. ನನಗೆ ಯಾಕೋ ಮನೋಜನ್ ಮೇಲೆ ಡೌಟ್ ಕಣ. ಇನ್ನೂ ಒಡವೆ ವಿಷಯ ಬಿಟ್ಟಿಲ್ವೇನೋ? ಹಿಂಗ ಬಿಡಕ್ಕಾಗುತ್ತೆ? ಅದು ಮೀನನ್ ಕಡೆ ಒಡವೆ ಲಕ್ಷ ಆಗುತ್ತೆ ಗೊತ್ತಾ? ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಲಕ್ಷ ಆದ್ರೆ ಕೋಟಿ ಸಮಾನ ಕಡಲಿ. ಕೂಗಾಡ್ಬೇಡ್ವೋ, ನಿಂದ ಅಲ್ಲಿ ಕೆಲಸ ಮಾಡೋ ಜಾಗ. ಬಟ್ ಮನೋಜ್ ಅವ್ರಿಗೆ ಮನೇಲಿ ಕೇಳಿದಾಗ ಏನು ಗೊತ್ತೇ ಇಲ್ಲ ಅಂತ ಅಂದ್ರು. ಇಲ್ಲ ಶ್ರುತಿ, ನಮ್ಗೆ ಅವ್ರ ಮೇಲೆ ನಂಬಿಕೆ ಬರ್ತಿಲ್ಲ. ಅದೇ ಅಲ್ಲದೆ ಅವರು ಶಾಪಿಂದ 1 ಲಕ್ಷ ಲಾಭ ಬಂದಿದೆ ಅಂತ ಹೇಳ್ಕೊಂಡ್ರು. ಅದೇ ನಮ್ಗೆ ನಂಬಕ್ ಆಗ್ತಿಲ್ಲ. ಅದೊಂದು ಶಾಪಲ್ಲಿ ಐಟಮ್ ಸೇಲ್ ಮಾಡಿ ಬಂದಿದ್ ಲಾಭ ಅಂತ ಹೇಳಿದ್ನಲ್ವಾ ಅದಕ್ಕೆ? ನಾವು ಅದನ್ನ ಹೋಗಿ ನೋಡಿದ್ವಾ? ಒಳಗೆ ಕೊಂಡ ಬಿಟ್ಟು ದೊಂಗ ಥರ ಏನೇನೋ ಮಾತಾಡ್ತಾ ಇರ್ತಾನ ಅವನು. ಆ ಒಡವೆ ಎಷ್ಟೋ ದಿನದಿಂದ ಸಕ್ಕರೆ ಹತ್ರನೇ ಇತ್ತು. ಅದು ಹೆಂಗೋ ಇದ್ದಕ್ಕಿದ್ದಾಗ ಅದು ಡೂಪ್ಲಿಕೇಟ್ ಒಡವೆ ಆಗ್ಬಿಡುತ್ತೆ. ಅಂದ್ರೆ ಅಮ್ಮನೇ ಒಡವೆ ಬದಲಾಯಿಸಿದಾರೆ ಅಂತ ಇದೆಯಾ? ಇರ್ಬೋದು, ಯಾವನೇ ಗೊತ್ತು. ಅವ್ರಿಗೋಸ್ಕರ ಆಗಿರೋಲ್ವೇನೋ. ಆದ್ರೆ ಆ ಪೆಂಗನ್ಗೆ ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ, ನಿನಗೂ ಗೊತ್ತಲ್ವಾ? ಬಟ್ ಸೂರ್ಯ ಅವರೇ, ಪ್ರೂಫ್ ಇಲ್ಲದೆ ನಾವ್ ಯಾರನ್ನೂ ಕ್ವೆಶನ್ ಮಾಡೋದಕ್ಕೆ ಆಗಲ್ಲ ಅಲ್ವಾ? ಅದೇ ಶ್ರುತಿ, ಆಧಾರದ ಸಮೇತನೇ ಅವ್ರನ್ನ ಹಿಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದು. ಅದಕ್ಕೆ ನಿಮ್ಗೆ ಹೆಲ್ಪ್ ಬೇಕು. ಏನು ಇನ್ವೆಸ್ಟಿಗೇಟ್ ಮಾಡ್ಬೇಕಾ? ಮಾಡೋಣ. ಓಕೆ ಶ್ರುತಿ, ಏನ್ ಓಕೆ? ಒಂದ್ ಡೌಟ್ ಬಂದಿದೆ ಅಂತಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕಲ್ವಾ ರವಿ? ನಾನು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಮೀನಾ ಅವ್ರು. ನನ್ನ ಹತ್ರ ಒಂದು ಐಡಿಯಾ ಇದೆ ಶ್ರುತಿ. ಏನ ಐಡಿಯಾ? ಮನೋಜ್ ಅವರು ಚಿನ್ನದ ಒಡವೆ ಬದಲು ಡೂಪ್ಲಿಕೇಟ್ ಒಡವೆ ಇಟ್ಟಿರೋದು ನಿಜ ಅಂತಾನೆ ಆದ್ರೆ ಅದನ್ನ ಬೇರೆ ಅಂಗಡಿಲೇ ತಗೊಂಡಿರ್ಬೇಕು. ಹೌದು, ಆ ಅಂಗಡಿಯವರು ಫೋನ್ ಮಾಡೋ ಹಾಗೆ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ಬೇಕು. ಅದೇ ಐಟಮ್ ತಗೊಂಡೋದ್ಮೇಲೆ ನಿಮ್ಮ ಅನುಭವ ಹೆಂಗಿತ್ತು ಅಂತ ಕೇಳೋದಕ್ಕೆ ಕಾಲ್ ಮಾಡ್ತಾರಲ್ವಾ? ಫೀಡ್ಬ್ಯಾಕ್. ಅವನಿಗೆ ಫೋನ್ ಮಾಡಿ ಅದನ್ನ ಹೇಳಿ ಅಂತ ಕೇಳೋಣ. ಆವಾಗ ಒಡವೆ ಬಗ್ಗೆ ಮಾತಾಡಿ ಅವ್ನು ಸಿಕ್ಕಾಕೋತಾನ ನೋಡೋಣ, ಆಯ್ತಾ? ಅಂದ್ರೆ ನಾವೇ ಕಾಲ್ ಮಾಡ್ತಾ ಇದೀವಿ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ರೆ? ಏನ ನೀನು ಮೈಕಮ್ಮ ಈಸಿಯಾಗಿ ವಾಯ್ಸ್ ಎಲ್ಲ ಬದಲಾಯಿಸ್ತಾಳಲ್ವನಾ? ಎಸ್ ರವಿ, ಐ ಕ್ಯಾನ್ ಡೂ ಇಟ್. ನಾನು ನನ್ನ ಸೀರಿಯಲ್ ಡಬ್ ಮಾಡೋ ಒನ್ ಆಫ್ ದ ವಾಯ್ಸ್ ನ ಯೂಸ್ ಮಾಡಿ ಮಾತಾಡ್ತೀನಿ, ಅವ್ರಿಗೆ ಗೊತ್ತಾಗಲ್ಲ. ಬೇಡ ಶ್ರುತಿ, ಇದೆಲ್ಲ ರಿಸ್ಕ್ ಆಗತ್ತೆ. ಲೈಫ್ ಅಲ್ಲಿ ರಿಸ್ಕ್ ಇಲ್ದೆ ಕಿಕ್ಕೆ ಸಿಗಲ್ಲ. ಸುಮ್ನೆ ಏನೂ ಆಗಲ್ಲ, ಆರಾಮಾಗಿ. ಏನಾರು ಬೇಜಾನ್ ಮರ್ಯಾದೆಗಳು ಕೊಡ್ತದೆ ಮೋಟ್ಬಿಟ್ಟ. ಆಯ್ತು, ಇರ್ಲಿ ಬಿಡಪ್ಪ, ಇವಾಗ ಅದು ಮ್ಯಾಟ್ರ್ ಅಲ್ಲ. ಇಲ್ಲಿ ನೋಡಿಲಿ, ನನ್ನ ಫ್ರೆಂಡ್ ಫೋನ್ ತೊಗೊಂಬಂದಿದ್ದೀನಿ. ಇದರಿಂದ ಅವ್ನಿಗೆ ಫೋನ್ ಮಾಡಿದ್ರೆ ಅವ್ನಿಗೆ ಯಾರು ಫೋನ್ ಮಾಡ್ತಾ ಇರೋದು ಗೊತ್ತಾಗೋದಿಲ್ಲ. ಇದರಿಂದ ಮಾಡಮ್ಮ, ತಗೋ. ನಾನು ಅವ್ರು ಯಾವ್ಯಾವ ಒಡವೆ ತಗೊಂಡ್ರು ನನ್ನ ಲಿಸ್ಟ್ ನಾನು ನಿಮಗೆ ಬರ್ಕೊಡ್ತೀನಿ. ಅದನ್ನ ಇಟ್ಕೊಂಡು ನೀನು ಮಾತಾಡು. ರವಿ, ಒಂದು ಪೆನ್ನು ಮತ್ತೆ ಪೇಪರ್ ಸಿಗುತ್ತಾ? ಪೆನ್ ನನ್ನ ಬ್ಯಾಗಲ್ಲಿ. ಆಯ್ತಾ? ಮೈಕಮ್ಮ, ಅವ್ನು ಒಂಚೂರು ಡೌಟ್ ಬರಬಾರ್ದು, ಹಂಗೆ ಮಾತಾಡ್ತೈತಾಳೆ. ಓ, ಐ ಕ್ಯಾನ್ ಕಂಪ್ಲೀಟ್ಲಿ ಮ್ಯಾನೇಜ್, ಯು ಡೋಂಟ್ ವರಿ. ಸಾಯ್ಬ್ರೆ, ಸಾಯ್ಬ್ರೆ, ನಿಧಾನ. ಏನು ನಿದ್ದೆ ಮಾಡ್ಬಿಟ್ರಾ? ತಗೊಳ್ಳಿ, ಟೀ ಕುಡೀರಿ. ಥ್ಯಾಂಕ್ಸ್. ಇರ್ಲಿ, ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ಮಲ್ಕೊಳ್ಳಿ. ಒಂದು ಡೌಟು. ಏನು? ಈ ಹೆಂಡ್ತಿರು ಗಂಡ ನಿದ್ದೆ ಕೆಡ್ತಿದ್ರೆ ಬೇಗ ಮಲ್ಕೊಳ್ಳಿ, ಇಲ್ಲಾಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಬಲವಂತ ಮಾಡಿ ಮಲಗಿಸ್ತಾರಂತೆ, ಹೌದಾ? ಸಾಯ್ಬ್ರೆ, ನಮ್ಮ ಅಪ್ಪ ಒಂದೊಂದ್ಸಲ ಎದ್ದಿದ್ರೆ ನಮ್ಮಮ್ಮ ಕೂಗಾಡಿ ಬೈದಾಡಿ ಅವ್ರನ್ನ ಮಲಗಿಸೋರು. ಹಾಗಾದ್ರೆ ನಿನಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ಆಯ್ತು? ಯಾಕಿಲ್ಲ ಸಾಹೇಬ್ರೆ, ಮೂಟೆ ಗಟ್ಲೆ ಇದೆ. ಮತ್ ಮಲ್ಗು ಅನ್ನೋದು ಬಿಟ್ಟು ಟೀ ತಂದು ಕೊಡ್ತಿದ್ಯಾ? ಅದೇ ನಿಜವಾದ ಕಾಳಜಿ. ಹೇಗೆ ಅಂತ ಕೇಳಿ. ಹೇಗೆ? ನೀವು ನಿಮ್ಗಿಂತ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅಂತ ಕೆಲ್ಸದಲ್ಲಿದ್ದೀರಾ. ಕಾಯೋನು ಕಣ್ಮುಚ್ಚಿದ್ರೆ ಕಾಡೋರು ಕಣ್ಬಿಡ್ತಾರೆ ಅನ್ನೋದ್ ಕೇಳಿದೀನಿ. ಅದು ಅಲ್ದೆ 20 ವರ್ಷದಿಂದ ನಿಮ್ ಮಾವನ್ ನಿದ್ದೆಗೆಡ್ಸಿರೋ ವಿಷಯ ಇದು. ಅದಕ್ಕೋಸ್ಕರ ನೀವೊಂದ್ 2 ದಿನ ನಿದ್ದೆಗೆಡದ್ರಲ್ಲಿ ಏನ್ ತಪ್ಪಿಲ್ಲ.
ನಿಮಗ್ ಪ್ರೋತ್ಸಾಹ ಮಾಡಿದ್ರಲ್ಲಿ ನಾನ್ ತಪ್ಪು ಇಲ್ಲ. ನೀನ್ ನಿಜವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆದ್ರೆ ಸಾಹೇಬ್ರೆ, ನೀವು ಬೋರಿಂಗ್ ಕ್ಯಾರೆಕ್ಟರ್. ಸಿಡಕ್ಮೂತಿ ಸಿದ್ದಪ್ಪ, ಸಿದ್ಗಟ್ಟದ ಪೊಲೀಸ್ ಆಫೀಸರು. ಕರೆಕ್ಟ್ ಆಗಿದೆ ಹೆಸರು, ಓಯ್ ಸಿದ್ಗಟ್ಟದ ಸಿಡಕ್ಮೂತಿ. ನೋಡು, ಬೇಡ ಸುಮ್ಮನಿದ್ ಬಿಡು. ಸಿಡಕ್ಮೂತಿ, ಸಿದ್ಗಟ್ಟದ ಸಿಡಕ್ಮೂತಿ. ಏಯ್ ನಿನಗೆ ಹೇಳ್ತಿರೋದು, ಬೇಡ. ಸತ್ಯಣ್ಣ ಅನ್ನೋ ಆಂಜನೇಯನ್ ಜೊತೆ ಇರೋ ವಾನರ ಸೇನೆ ಮುಖ್ಯಸ್ಥ. ಬಲಿ ಚೇಷ್ಟೆ ನಿಮ್ದು. ಯಾವನ್ ಹೇಳ್ತಾ ಇದೀಯ ವಾನರ ಅಂತ ಹೇಳಿ? ನಿನ್ನ ಅಜ್ಜಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ನಿಮ್ಮ ಅಜ್ಜಿ ಅಂತೀರ ನೀವು? ನಿಮ್ ಬರ್ಲಿ, ಮುಂದೆ ಬರ್ಲಿ ಹಂಗೆ. ವಾನರ ವಾನರ ಸಿಂಗ ನಿನ್ನ ಅಜ್ಜಿ. ಅಯ್ಯೋ ಟೀ ಪುಡಿ ಕಜಾಯ ನಿಂತ್ಕೋ. ಆರಂಭ ಆರಂಭ ಹೊಸದಾದ ಮಿಲನ. ಆರಂಭ ಆರಂಭ ನವಿರಾದ ಕಥನ. ಮನಸ್ಸೆಂಬ ಕೂಡಲಿ ಸಿಹಿಯಾದ ಹಾವಳಿ. ಇದಕ್ಕೆ ಏನೆಂದು ನಾ ಹೇಳಲಿ? ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ. ಅದೇ ಅವನು, ಅದೇ ಅವಳು, ಮಾತೆ ಮುಗಿದಿಲ್ಲ. ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ. ಅದೇ ಅವನು, ಅದೇ ಅವಳು, ಮಾತೆ ಮುಗಿದಿಲ್ಲ. ಎಲ್ಲಮ್ಮ, ಏನಾಯ್ತು? ಏಕೆ ಸುಮ್ಮನಾಗಿ ಬಿಟ್ಟೆ? ರೇಣುಕೆ, ನಾನು ನಿಂಗೇನೋ ತೋರಿಸ್ಬೇಕು, ಬಾ ನನ್ನ ಜೊತೆ. ಏನು ಎಲ್ಲಮ್ಮ? ಅದು ಹೇಳೋದಲ್ಲ, ನೀನು ನೋಡ್ಬೇಕಾಗಿರೋದು. ಬಾ, ನೀನು ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಎಲ್ಲಮ್ಮ, ಇಲ್ಲಿಗೇಕೆ ನನ್ನನ್ನು ಕರೆದುಕೊಂಡು ಬಂದೆ? ಓ, ಅಡುಗೆ ಮಾಡುವುದಕ್ಕೆ ಆರಂಭಿಸುತ್ತೆಯೇ? ಇಲ್ಲ ಇಲ್ಲ, ನಾನೇನು ಮಾಡಲ್ಲ. ಆದರೆ ನಿಂಗೆ ಹೊಟ್ಟೆ ತುಂಬ ನೀನೇನು ಕೇಳಿದ್ರು ಸಿಗುತ್ತೆ. ಏನು ಬೇಕು ಕೇಳು. ಎಲ್ಲಮ್ಮ, ತಮಾಷೆ ಮಾಡುತ್ತಿದ್ದೀಯೇ? ಮಾಡದೆ ಹೇಗೆ ಕೇಳಿದ್ದನ್ನು ಕೊಡಲು ಸಾಧ್ಯ ಹೇಳು? ಹೇಗೆ ಅಂತ ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅದೆಲ್ಲ ಬಿಡು, ಈಗ ಹೇಳು, ಏನು ತಿಂತೀಯ ನೀನು? ಎಲ್ಲಮ್ಮ, ಸುಮ್ಮನೆ ನಿನಗೇಕೆ ತೊಂದರೆ? ಅದೆಲ್ಲ ಏನು ಬೇಡ, ಹಾಯಾಗಿ ಇಲ್ಲಿಯೇ ಕುಳಿತು ಮಾತನಾಡೋಣ. ಹಾಗೆಲ್ಲ ಹೇಳೋ ಹಾಗಿಲ್ಲ, ಏನಾದರೂ ತಿನ್ನಲೇಬೇಕು. ಅರಮನೆಯಲ್ಲಿ ಏನು ವಿಧದ ಪದಾರ್ಥ ಇರುತ್ತೆ ತಾನೆ, ಅದರಲ್ಲಿ ನಿನಗಿಷ್ಟವಾಗಿರೋದು ಯಾವುದಾದ್ರೂ ಇದ್ದೇ ಇದೆ. ಅದು ಯಾವುದು ಅಂತ ಹೇಳು, ಕಣ್ಣು ಮುಚ್ಚಿಬಿಡೋಷ್ಟೇ ಸಿದ್ಧ ಆಗಿರುತ್ತೆ. ನೀನಿಷ್ಟು ಕೇಳುತ್ತಿದ್ದೀಯಾ ಎಂದರೆ ಹೇಳುತ್ತೇನೆ. ನನಗೆ ಯಾವಾಗಲೂ ಗಂಜಿ ಎಂದರೆ ಬಹಳ ಇಷ್ಟ. ಏನು, ನೀನು ಗಂಜಿ ತಿಂತೀಯಾ? ಏಕೆ ಎಲ್ಲಮ್ಮ, ನಾನು ತಿನ್ನಬಾರದೆ? ಹಾಗಲ್ಲ, ನೀನು ಅರಮನೆಯಲ್ಲಿ ರುಚಿ ರುಚಿಯಾಗಿ ತಿನ್ಕೊಂಡು ಬೆಳೆದವಳು. ನಿನಗಿದೆಲ್ಲ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕೇಳಿದೆ. ನೋಡು, ನನಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೇಡ. ನಿನಗೇನು ಬೇಕೋ ಸಂಕೋಚ ಇಲ್ಲದೆ ಕೇಳು. ಅಯ್ಯೋ ಎಲ್ಲಮ್ಮ, ಅರಮನೆಯಲ್ಲಿ ನನಗೆ ಇದೆಲ್ಲ ಎಲ್ಲಿ ಸಿಗುತ್ತದೆ ಹೇಳು? ವಿಧ ವಿಧವಾದ ಭಕ್ಷ್ಯವನ್ನು ತಿಂದು ನನಗಂತೂ ಸಾಕಾಗಿ ಹೋಗಿದೆ. ದೇಹಕ್ಕೂ ಮನಸ್ಸಿಗೂ ತಂಪಾಗುವ ಹಳ್ಳಿಯ ಆಹಾರ ಗಂಜೆ ನನಗೆ ಇಷ್ಟ. ಅದನ್ನೇ ಕೊಡು.
ಪೃಥ್ವಿ, ಏನು ಮಾಡಬೇಕೆಂಬುದು ಅರ್ಥವಾಯಿತೆ? ಅರ್ಥವಾಯಿತು ನಾಗರಾಣಿ. ಮಹಾದೇವ ನಿರ್ವಹಿಸಿದ ಕೆಲಸವನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದೇವೆ. ತಾಯಿ ಪಾರ್ವತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇದೆ. ನಮ್ಮ ಗುರಿ ಒಂದೇ, ಬದುಕು, ಜೀವಿತದ ಉದ್ದೇಶ ಒಂದೇ, ಚಿರಂಜೀವಿ ಕೊಳದ ರಕ್ಷಣೆ. ಶತಮಾನಗಳಿಂದ ನಮ್ಮ ಸರ್ವಸ್ವ ಇದೆ. ನಮಗೆ ಸರ್ವಸ್ವವನ್ನು ಕೊಟ್ಟಿರುವುದು ಇದೆ, ಶಿವ ಪಾರ್ವತಿಯರ ವಿವಾಹದ ಯಜ್ಞಾಗ್ನಿ. ಈ ಪವಿತ್ರ ಯಜ್ಞಾಗ್ನಿಯನ್ನು ನಾವೆಲ್ಲರೂ ಸದಾ ರಕ್ಷಿಸಲೇಬೇಕು. ನನ್ನ ಮಾತಾಪಿತರು ವಹಿಸಿದ ಜವಾಬ್ದಾರಿಯನ್ನು ಪೂರೈಸಿಯೇ ತೀರುತ್ತೇನೆ. ನಮ್ಮ ಕರ್ತವ್ಯವನ್ನು ಕೊನೆ ಉಸಿರಿರುವವರೆಗೂ ಮಾಡುತ್ತೇವೆ. ಚಿರಂಜೀವಿ ಕೊಳವನ್ನು ರಕ್ಷಿಸುತ್ತೇವೆ. ಅಶೋಕ ಸುಂದರಿ, ಯಾವುದೇ ಕಾರಣಕ್ಕೂ ಚಿರಂಜೀವಿ ಕೊಳದ ಅಸ್ತಿತ್ವದ ಬಗ್ಗೆ ಹೊರ ಜಗತ್ತಿಗೆ ತಿಳಿಯಬಾರದು. ಕೇಶಿನಿ ಪರ್ವತದ ಕೆಳಗಿರುವ ಮಂದಿಗೆ ಈ ವಿಚಾರ ತಿಳಿದರೆ ಅದಕ್ಕಿಂತ ಅಪಾಯ ಮತ್ತೊಂದಿಲ್ಲ. ಕಲುಷಿತ ಮನಸ್ಸಿನ ಮಾನವರು ಸುಮ್ಮನೆ ಇರೋದೂ ಇಲ್ಲ. ಮೈಯೆಲ್ಲ ಎಚ್ಚರದಿಂದ ಇರಬೇಕು. ಹೌದು ಸರೋಜಿನಿ ಅಮ್ಮ, ಅದಕ್ಕಾಗಿಯೇ ನಾಗಕನ್ಯಾ ಸಾಮ್ರಾಜ್ಯವನ್ನು ಗುಪ್ತವಾಗಿಯೇ ಇರಿಸಿದ್ದೇವೆ. ಮಾಂತ್ರಿಕ ರಕ್ಷಣಾ ಕವಚವನ್ನು ಸೃಷ್ಟಿ ಮಾಡಿದ್ದೇವೆ. ಇದರ ಒಳಗೆ ಯಾರಿಗೂ ಬರಲು ಸಾಧ್ಯವೇ ಇಲ್ಲ. ನಮ್ಮ ರಕ್ಷಣಾ ವಲಯವನ್ನು ದಾಟಿ ಬರುವ ಸಾಹಸವನ್ನು ಯಾರೂ ಮಾಡುವುದಿಲ್ಲ. ದೇವಿ, ನೀನು ಮಂತ್ರಿಯಾಗಿದ್ದ ಕ್ಷಣದಿಂದ ಇಲ್ಲಿಯವರೆಗೂ ರಕ್ಷಣಾ ವ್ಯವಸ್ಥೆ ಅದ್ಭುತವಾಗಿದೆ. ಇನ್ಮೇಲೆ ಇಟ್ಕೊಡೋ ಟಾರ್ಚರ್ನ ನನ್ನ ಕೈಯಿಂದ ತರ್ಕೊಳಕ್ಕಾಗಲ್ಲ. ಒಂದು ನಾನು ಓಡಿಸ್ತೀನಿ, ಇಲ್ಲ ಇವಳು ಓಡಿಸ್ತೀನಿ. ನೀನು ನನ್ನನ್ನು ಓಡಿಸ್ತೀನಿ ಇಲ್ಲ, ಸ್ವಲ್ಪ ದಿನ ಕೊಡು ನೋಡ್ತಾರು. ನಿಮ್ಗೆ ಎಲ್ಲರೂ ನಿಮ್ಮ ಮನೆಯಿಂದ ಆಚೆ ಹಾಕ್ತೀನಿ. ಏನಂದ್ರೆ ನೀನು ನಿಮ್ಮ ಫ್ಯಾಮಿಲಿಗೆ ಕಿವಿ ಪ್ರಾಬ್ಲಮ್. ಏನ್ರಿ ಇದು? ಹೋಗಿ ಹಾಕಿ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಅಣ್ಣ ಓಕೆ, ಏನು ಇಷ್ಟ ಬೇಗ ಬಂದ್ಬಿಟ್ರಿ? ಅದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದ ನಾವು. ಕ್ಲೀನಿಂಗ? ಏನ್ ಕ್ಲೀನಿಂಗ್? ಒಳ್ಳೆ ಹೋಗಿ ಸಾಯಿಸ್ತಾ ಇದ್ರ ನಮ್ಮನ್ನ. ಅದಕ್ಕೆ ನೀವೇ ಅಲ್ವಾ ಹೇಳಿದ್ದು ಏನಂತ? ಮನೆ ಕ್ಲೀನಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ದೀಪ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಅಂತಾರ ಇದನ್ನ? ಓ, ಕೆಟ್ಟ ಕೆಮಿಕಲ್ ಸ್ಮೆಲ್ ಇದು. ಅದಕ್ಕೆ ನೀವು ಬಲಗಾಲಿಟ್ಟು ನಮ್ಮ ಮನೆಯೊಳಗೆ ಬಂದಮೇಲೆ ಈ ಮನೆಯಲ್ಲಿ ಬೇಡದೇ ಇರೋ ಕೆಟ್ಟ ಅತಿಥಿಗಳೆಲ್ಲ ಎಡಗಾಲಿಟ್ಟು ಆಚೆ ಹೋಗ್ಬಿಡ್ಬೇಕು. ಆಮೇಲೆ ಇಲ್ಲಿ ಕ್ರಿಮಿ ಕೀಟಗಳು ಹುಳ ಹುಪ್ಪೆ ಎಲ್ಲ ಜಾಸ್ತಿ ಆಗಿದಕ್ಕೆ ಅದಕ್ಕೆ ಈ ಎಫೆಕ್ಟ್ ಏನಾ? ಅಲ್ಲ ಕಣ್ರು, ಇದನ್ನ ಮಾಡಕ್ಕೆ ಬೇರೆ ದಿನನೇ ಸಿಗ್ಲಿಲ್ವಾ? ಮನೆಯವರೆಲ್ಲ ಇದೀವಿ, ಇವತ್ತಿ ಕೆಲಸ ಮಾಡ್ತಿದ್ದೀರಲ್ಲ. ಈ ಕೆಮಿಕಲ್ ಇಂದ ಹುಳಗಳ ಜೊತೆ ನಾವು ಹೊಗೆ ಹಾಕ್ಸ್ಕೊಂಡ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಮನೇಲಿ ಯಾರು ಇಲ್ದಿರೋವಾಗಲೇ ಮಾಡ್ಬೇಕಂತ ಏನಿಲ್ಲ. ಮನೇಲಿರೋರನ್ನ ಆಚೆ ಕಳಿಸ್ಬಿಟ್ಟು ಮಾಡ್ಬೋದು. ಅಂದ್ರೆ ಅದಕ್ಕೆ ಕಮ್ ಟು ದಿ ಪಾಯಿಂಟ್. ಔಷಧಿ ಹೊಡೆಯೋ ಕೆಲಸ ಇವಾಗಿನ ಶುರುವಾಗಿದೆ. ಮಿನಿಮಮ್ ಅಂದರೂ 1 ರಿಂದ 2 ದಿನ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವಿಬ್ಬರು ನಿಮಗೋಸ್ಕರ ಒಂದು ವ್ಯವಸ್ಥೆ ಮಾಡಿದ್ವಿ. ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ವಿ. ನೀವಿವತ್ತು ಅಲ್ಲೇ ಸ್ಟೇ ಮಾಡಬೇಕು. ಏನು, ನಾವಿಬ್ರು ಹೋಟೆಲಲ್ಲಿ ಇರ್ಬೇಕಾ? ಹಾವು ಮುಂಗುಸಿ ಒಂದೇ ಕಡೆ ಇರಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಹಾವು ಮುಂಗ್ಸಿಂತ ಯಾಕೆ ಅನ್ಕೊಂತೀರಾ? ಗುಬ್ಬಿ ಗೊರವಂಕ ಅಂತ ಅನ್ಕೋಬೋದಲ್ಲ. ಅದಕ್ಕೆ ನೀವಿಬ್ರು ಗಂಡ ಹೆಂಡತಿ ಒಂದೇ ಕಪ್ಪಲ್ಲಿ ಇಬ್ರು ಕಾಫಿ ಕುಡಿಬೇಕು ಅಂತದ್ರಲ್ಲಿ ಒಂದೇ ರೂಮಲ್ಲಿ ಇಬ್ಬಿರೋದಕ್ಕೆ ಆಗಲ್ವಾ? ನೋಡ್ರ, ಅದೇ ಹೋಟ್ಲಲ್ಲಿ ಇನ್ನೊಂದು ರೂಮ್ ಬುಕ್ ಮಾಡಿ. ಇಲ್ಲಾಂದ್ರೆ ನಾನು ಎಲ್ಗೂ ಹೋಗಲ್ಲ.
ಇಲ್ಲೇ ಇದ್ದು ಹೋಗಿ ಕೂತ್ಕೊಂಡು ಸತ್ರು ಸರಿ. ಅಣ್ಣ ನೀನು ಆ ಥರ ಎಲ್ಲ ನಿರ್ಧಾರ ಮಾಡಬೇಡ. ಯಾಕಂದ್ರೆ ನಾವು ಬುಕ್ ಮಾಡಿರೋ ಹೋಟ್ಲಲ್ಲಿ ಇದ್ದಿದ್ದ ಒಂದು ರೂಮು ಅಲ್ವೇನಾ? ಹೌದು. ಅದನ್ನು ಕೊಡಲ್ಲ, ಬೇರೆಯವ್ರಿಗೆ ರಿಸರ್ವೇಶನ್ ಆಗಿದೆ ಅಂತ ಹೇಳ್ತಾ ಇದ್ರು. ನಾವು ನಿಮ್ಗೋಸ್ಕರ ರಿಕ್ವೆಸ್ಟ್ ಮಾಡಿ ಬುಕ್ ಮಾಡಿದೀವಿ. ಏನ್ ನೀವಿಬ್ರು ಸೇರ್ಕೊಂಡು ನಡ್ಕಾಡ್ತಿದ್ದೀರಾ? ನಾಟಕನ ನಮ್ಮ ಅಣ್ಣ ಈ ಕೆಮಿಕಲ್ ಹೊಗೆ ಕೊಡ್ಬಿಟ್ಟು ಹೊಗೆ ಹಾಕ್ಸ್ಕೊಬಾರ್ದು ಅಂತ ನಾವು ಕೇರ್ ಮಾಡಿದ್ರೆ ನಿಮಗೆ ನಡ್ಕಂತೀರ? ನೋಡ್ರು ಏನ್ ನೋಡೋದು ಅಣ್ಣ, ಇದು ನೋಡೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ, ಇದು ಕ್ಲಿನಿಕ್ ಸಮಯ. ಗೋ. ಸ್ಟಾಪ್. ಇದು ಆರ್ಗ್ಯುಮೆಂಟ್ಸ್ಗೆ ಟೈಪ್ ಅಲ್ಲ. ಆಲ್ರೆಡಿ ಹೋಟ್ಲು ಬುಕ್ ಆಗಿದೆ. ನೀವು ಹೋಗಿ ಅಲ್ಲಿ ಇರ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ಒಟ್ನಲ್ಲಿ ನಾಳೆವರೆಗೂ ಈ ಮನೆಗೆ ನಿಮಗೆ ಎಂಟ್ರಿ ಇಲ್ಲ. ಗೆಟ್ ಔಟ್. ಅಚ್ಚೆ ಗೆಟ್. ನೀನು ಮಾತಾಡ್ಕೊಂಡು ನಿಂತ್ಕೋತೀಯ? ನೀನು ನಡಿ. ಅಚ್ಚೆ ಬನ್ನಿ ಅಣ್ಣ, ನಡಿ ನೀವು ಫಸ್ಟ್ ನಡಿ. ನಡಿ ನೀನು. ನಡೀರಿ ನೀವು, ನಡೀರಿ ನೀವು, ನಡೀರಿ. ಹೋಗ್ತಾರೆ ತಗೊಳ್ಳಿ. ನಾನೇನೆ ಮಾಡ್ದೆ? ಚುಚ್ ಮಾತಾಡು. ಎದೆಯಲ್ಲಿ ಕಲ್ಲಿರೋನ್ಗೆ ಇದೆಲ್ಲ ಅಂಟೋದೇ ಇಲ್ಲ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನಗೆ ಎಲ್ಲ ಪ್ರಶ್ನೆಗೂ ಉತ್ತರ ಬೇಕಲ್ವಾ? ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗೋ ದಾರಿ ತೋರಿಸ್ತೀನಿ. ತಗೋ, ಇದನ್ನ ಇಟ್ಕೋ. ನೀನ್ ಯೋಚನೆ ಮಾಡ್ತಿದ್ಯಲ್ಲ, ಆ ದಾರಿನ ತೋರಿಸುತ್ತೆ ಈ ಕೀಲಿ ಕೈ. ಆ ಮನೆಯಲ್ಲಿ ಮುಚ್ಚಿರೋ ಕೊಠಡಿಯ ಬೀಗದ ಕೀಲಿ ಕೈ ಇದು. ಯಾರು ನೀವು? ಪ್ಲೀಸ್, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ದಯವಿಟ್ಟು ನೀವ್ ಯಾರು ಅಂತ ಹೇಳಿ. ನಾನ್ ಯಾರು, ಎಲ್ಲಿಂದ ಬಂದೆ, ಏನ್ ಮಾಡೋಕ್ ಹೊರಟಿದ್ದೀನಿ, ಈ ಊರಿಗೂ ನನಗೂ ಏನು ನಂಟು ಅಂತ ಅದೆಲ್ಲ ಬೇಡ ಮಗಳೇ. ನೀನ್ ಯಾರು, ಇಲ್ಲಿ ಯಾಕೆ ಬಂದೆ, ಏನ್ ಮಾಡೋಕ್ ಹೊರಟಿದ್ಯಾ, ಅದನ್ನ ಮಾಡು. ಅದನ್ನ ಮರಿಬೇಡ, ಆಯ್ತೇ? ಗಜಪತಿ ನಿನ್ನನ್ನು ಕಾಪಾಡ್ತಾನೆ. ಅವನ ನಂಬ್ಕೊಂಡು ಬಂದಿರೋ ಯಾರನ್ನ ಅವನು ಕೈ ಬಿಡೋದಿಲ್ಲ. ಅವನು ಶ್ರೀರಕ್ಷೆ ಆಗ್ತಾನೆ. ಅಜ್ಜಿ, ಒಂದ್ ನಿಮಿಷ. ಅಜ್ಜಿ, ಅಜ್ಜಿ, ಶ್ರಾವಣಿ, ನಾನ್ ನಿಮ್ ಜೊತೆ ಮಾತಾಡ್ಬೇಕು.